ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನನ್ನ ಚಾನಲಲ್ಲಿ ವಿಷ್ಣುವಿನ ದಶಾವತಾರಗಳ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಶ್ಲೋಕದ ಅರ್ಥವೇನೆಂದರೆ, ಭೂಲೋಕದಲ್ಲಿ ಅಧರ್ಮಗಳು ಹೆಚ್ಚಾದಾಗ, ಅನ್ಯಾಯ ದುಷ್ಕೃತ್ಯಗಳು ತುಂಬಿ ಹೋದಾಗ ಧರ್ಮ ರಕ್ಷಣೆಗಾಗಿ ಮತ್ತೆ ಭೂಲೋಕದಲ್ಲಿ ಅವತಾರವೆತ್ತಿ ಬರುವೆ ಎಂದು ಮಹಾವಿಷ್ಣು ಹೇಳಿದ್ದಾರೆ. ಅದರಂತೆ ಬೇರೆ ಬೇರೆ ಯುಗದಲ್ಲಿ, ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗದಲ್ಲಿ ಮಹಾವಿಷ್ಣು ತಳೆದಿರುವ ದಶಾವತಾರಗಳೆಂದರೆ, ಮೊದಲನೇ ಅವತಾರ ಮತ್ಸ್ಯ ಅವತಾರ, ಎರಡನೇ ಅವತಾರ ಕೂರ್ಮ ಅವತಾರ, ಮೂರನೇ ಅವತಾರ ವರಾಹ ಅವತಾರ, ನಾಲ್ಕನೇ ಅವತಾರ ನರಸಿಂಹ ಅವತಾರ, ಐದನೇ ಅವತಾರ ವಾಮನ ಅವತಾರ, ಆರನೇ ಅವತಾರ ಪರಶುರಾಮ ಅವತಾರ, ಏಳನೇ ಅವತಾರ ರಾಮ ಅವತಾರ, ಎಂಟನೇ ಅವತಾರ ಶ್ರೀಕೃಷ್ಣನ ಅವತಾರ, ಒಂಬತ್ತನೇ ಅವತಾರ ಗೌತಮ ಬುದ್ಧನ ಅವತಾರ ಹಾಗೂ 10ನೇ ಅವತಾರ ಕಲ್ಕಿಯ ಅವತಾರ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಷ್ಣುವಿನ ಒಂದೊಂದು ಅವತಾರ ಬಗ್ಗೆ ತಿಳಿದುಕೊಳ್ಳೋಣ.